ಸೂರ್ಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮರಸೂರು ಗ್ರಾಮದಲ್ಲಿ ಒಬ್ಬ ಯುವಕನ ಕೊಲೆಯಾಗಿದೆ ಅಂತೇಳಿ ಒಂದು ಮಾಹಿತಿ ಬರ್ತದೆ. ಆ ಮಾಹಿತಿ ಆಧರಿಸಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಲಾಗಿ ಒಬ್ಬ ವಿಜಯ್ ಕುಮಾರ್ ಅಂತೇಳಿ ಈತನಿಗೆ 27 ವರ್ಷ, ಈತ ಇದೇ ಗ್ರಾಮದವನು. ಈತನಿಗೆ ಮಚ್ಚಿನಿಂದ ಕೊಲೆ ಮಾಡಿದ ಬಗ್ಗೆ ಈಗ ಗೊತ್ತಾಗಿದೆ. ಈತ ಹಿಂದೆ 2017ನೇ ಇಸ್ವಿನಲ್ಲಿ ಒಂದು ತಟ್ನಹಳ್ಳಿ ಹತ್ತಿರ ಒಂದು ಮರ್ಡರ್ ಆಗಿತ್ತು, ಮನೋಜ್ ಅಂತೇಳಿ. ಆತನ ಒಂದು ಕೊಲೆ ಪ್ರಕರಣದಲ್ಲಿ ಈತ 2ನೇ ಆರೋಪಿಯಾಗಿರ್ತಾನೆ. ಈತ ಸುಮಾರು 5 ವರ್ಷಗಳ ಕಾಲ ಜೈಲಿನಲ್ಲಿದ್ದು ಕಳೆದ ಏಪ್ರಿಲ್ದಲ್ಲಿ ಜೈಲಿನಿಂದ ರಿಲೀಸ್ ಆಗಿ ಮನೆಯಲ್ಲೇ ವಾಸ ಮಾಡ್ಕೊಂಡಿರ್ತಾನೆ. ಈಗ ಪ್ರಕರಣ ನಾವು ದಾಖಲು ಮಾಡ್ತಾಯಿದ್ದೀವಿ. ನಮ್ಮ FSL ತಂಡ ಮತ್ತು ಸೋಕೋ ತಂಡ ಎಲ್ಲ ವಿಸಿಟ್ ಮಾಡ್ತಾಯಿದೆ. ಮೇಲ್ನೋಟಕ್ಕೆ ಯಾರೋ ಹಳೆ ದ್ವೇಷದಿಂದ ಈ ಒಂದು ಕೊಲೆಯನ್ನು ಮಾಡಿರೋ ಒಂದು ಸಾಧ್ಯತೆ ಇದೆ. ಎಲ್ಲ ರೀತಿಯಿಂದ ಪರಿಶೀಲನೆ ಮಾಡ್ತಾಯಿದ್ದೀವಿ. ಇದು 4 ಗಂಟೆಗೆ ಅವರ ತಂದೆಗೆ ಯಾರೋ ಫೋನ್ ಮಾಡಿ ಹೇಳಿದ್ದಾರೆ, ಹೀಗೆ ಒಂದು ಮರ್ಡರ್ ಆಗಿದೆ, ಆತ ನಿಮ್ಮ ಮಗನ ಥರ ಇದೆ ಅಂತೇಳಿ ಯಾರೋ ಫೋನ್ ಮಾಡಿ ತಿಳಿಸಿದ್ದಾರೆ. ತಂದೆ ಮತ್ತು ಈತ ಏನು ವಾಸ ಮಾಡೋದು ಅಕ್ಕಪಕ್ಕ ಮನೆ ಇತ್ತು. ಹೀಗಾಗಿ ತಂದೆ ಅಲ್ಲಿ ಮನೆಯಲ್ಲಿ ಇಲ್ಲದ ನೋಡಿ ಕನ್ಫರ್ಮ್ ಮಾಡಿಕೊಂಡು ಇಲ್ಲಿ ಸ್ಪಾಟ್ನಲ್ಲಿ ಬಂದು ವೆರಿಫೈ ಮಾಡಿ ನಂತರ ನಮ್ಮ ಪೊಲೀಸ್ ಠಾಣೆಗೆ ಮಾಹಿತಿ ತಿಳಿಸಿದ್ದಾರೆ. ಅದೇ ಇಲ್ಲಿಂದ ಮನೆ ಭಾಳ ಹತ್ತಿರ ಇದೆ, ಒಂದು 50 ಮೀಟ್ರ್ ದೂರದಲ್ಲಿದೆ. ಹೀಗಾಗಿ ಆ ಸಮಯದಲ್ಲಿ ಯಾರೋ ಪರಿಚಯಸ್ಥರು ಅವ್ರನ್ನ ಕರೆಸ್ಕೊಂಡು ಒಂದು ಮಾಡಿರೋ ಸಾಧ್ಯತೆ ಇದೆ. ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡ್ತಾಯಿದ್ದೀವಿ. ಸದ್ಯಕ್ಕೆ ಇನ್ನೂ ಮಾಹಿತಿ ಇಲ್ಲ. ಮತ್ತು CCTV ಸಹಿತ ಇದೆ, ಅದನ್ನು ಸಹಿತ ನಾವು ಪರಿಶೀಲನೆ ಮಾಡ್ತಾಯಿದ್ದೀವಿ. ಯಾರೆಲ್ಲ ಇದ್ದಾರೆ ಅವ್ರನ್ನ ಆದಷ್ಟು ಬೇಗ ಬಂಧಿಸಿಕೊಳ್ಳಬೇಕು. ಇಲ್ಲ, ಅವರು ಒಬ್ಬ ಫಾಲೋ ಮಾಡ್ತಾ ಇದ್ದ ಹಿಂದೆ, ಅಥವಾ ಹಿಂದಿನ ಒಂದು ಮರ್ಡರ್ ಕೇಸ್ನಲ್ಲಿ ಏನು ಆವಾಗ ಯಾರು ಡೆತ್ ಆಗಿದ್ರು ಅವ್ರ ಕಡೆಯವ್ರು ಯಾರೋ ಒಂದು ಮಾಡಿರೋ ಸಾಧ್ಯತೆ ಇದೆ ಅಂತೇಳಿ ಒಂದು ಸಣ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದನ್ನು ಸಹಿತ ನಾವು ಕಲೆ ಹಾಕ್ತೀವಿ.